ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಪ್ರಶ್ನೆಗಳು ಕೆಸೆಟ್ ಪೇಪರ್ 1 ನಲ್ಲಿ ಬರ್ತಾ ಇವೆ. ಇಲ್ಲಿ 10 ಯೂನಿಟ್ಗಳಿವೆ. 10 ಯೂನಿಟ್ಗಳ ಮೇಲೆ 50 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಪ್ರತಿಯೊಂದು ಯೂನಿಟ್ನ ಮೇಲೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ಯೂನಿಟ್ಗಳಂತಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ನ್ಮೆಂಟ್, ICT ಮತ್ತೆ ಹೈಯರ್ ಎಜುಕೇಶನ್ ಸಿಸ್ಟಮ್. ಈ ರೀತಿ 10 ಯೂನಿಟ್ಗಳಿವೆ. ಪ್ರತಿಯೊಂದು ಯೂನಿಟ್ನ ಮೇಲೆ 5 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಸೊ ಅದೇ ರೀತಿ ನಾವು ಇಲ್ಲಿ ಪ್ರಶ್ನೆಗಳಿಗೆ ಹೋಗುವ ಮೊದಲು ನೀವೇನಾದರೂ ಕೆಸೆಟ್ 2024ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ 50 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯ ಇದೆ, ಜೊತೆಗೆ 5000+ MCQ PDF ಕೂಡ ಸಿಗ್ತಾ ಇದೆ. ಸೊ ಈ ಎಲ್ಲ ಮೆಟೀರಿಯಲ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ 2000 rupees ನಲ್ಲಿ. ಸೊ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಪೇಪರ್ 1 ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಇದರಿಂದ ನೀವು ಕೆಸೆಟ್ ಕ್ವಾಲಿಫೈ ಆಗುವುದು ಸರಳವಾಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಟೋರ್ ಅಂತ ಇದೆ, ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಸೆಟ್ ಪೇಪರ್ 1 ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಇಲ್ಲಿ ಕಂಟೆಂಟ್ನಲ್ಲಿ ಎಲ್ಲ ಮಾಹಿತಿಯನ್ನು ನೀವು ನೋಡ್ಕೊಳ್ಬೋದು. ಥಿಯರಿ ಲೆಕ್ಚರ್ಸ್ ಇದ್ದಾವೆ, MCQ ಲೆಕ್ಚರ್ಸ್ ಇದ್ದಾವೆ, ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವನ್ನ ಕೂಡ ನೀವು ಈ ಒಂದು ಆ್ಯಪ್ನಲ್ಲಿ ನೋಡಿಕೊಳ್ಬೋದು. ಅದೇ ರೀತಿ ನೀವು ಒಂದ್ಸರಿ ಜಾಯಿನ್ ಆದರೆ ನೀವು ಕೆಸೆಟ್ ಕ್ವಾಲಿಫೈ ಆಗೋ ತನಕನೂ ಈ ಒಂದು ಆ್ಯಪ್ಗೆ ಆಕ್ಸೆಸನ್ನು ಹೊಂದಿರ್ತೀರಿ. ಸೊ ನೀವು ಒಂದ್ಸರಿ ಜಾಯಿನ್ ಆದರೆ ಸಾಕು, ಎಲ್ಲ ಮಟೀರಿಯಲ್ ಎಷ್ಟು ಬರಿಬೇಕಾದ್ರೂ ಯಾವಾಗ ಬೇಕಾದರೂ ಓದಿಕೊಳ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಮೊದಲನೇ ಪ್ರಶ್ನೆ, ಟು ಮೇಂಟೈನ್ ಇಂಟ್ರೆಸ್ಟ್ ಅಮಂಗ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಅ ಟೀಚರ್ ಶುಡ್. ಆಪ್ಷನ್ ಎ, ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಟೀಚಿಂಗ್ ಏಡ್ಸ್. ಆಪ್ಷನ್ ಬಿ, ಡಿಸ್ಕಸ್. ಆಪ್ಷನ್ ಸಿ, ಆಸ್ಕ್ ಕ್ವಶನ್ಸ್ ಇಂಟರ್ಮಿನೆಂಟ್ಲಿ. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಇಲ್ಲಿ ಮೊದಲ 5 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿವೆ. ಪ್ರಶ್ನೆ ಏನಿದೆ ಅಂತಂದ್ರೆ, ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಒಬ್ಬ ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಬೋಧನಾ ಸಾಧನಗಳನ್ನು ಬಳಸಬೇಕು. ಆಪ್ಷನ್ ಬಿ, ಚರ್ಚೆಯನ್ನು ಮಾಡಬೇಕು. ಆಪ್ಷನ್ ಸಿ, ಮಧ್ಯಂತರವಾಗಿ ಪ್ರಶ್ನೆಗಳನ್ನು ಕೇಳಬೇಕು. ಆಪ್ಷನ್ ಡಿ, ಮೇಲಿನ ಎಲ್ಲ. ಸೊ ಸರಳವಾದ ಪ್ರಶ್ನೆ. ಯಾವುದೇ ಒಂದು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಸೃಷ್ಟಿ ಮಾಡ್ಬೇಕಂತಂದ್ರೆ ಅವರು ಟೀಚಿಂಗ್ ಏಡ್ಸ್ಗಳನ್ನು ಕೂಡ ಬಳಕೆ ಮಾಡಬೇಕು, ವಿದ್ಯಾರ್ಥಿಗಳಿಂದ ಚರ್ಚೆಯನ್ನು ಮಾಡಬೇಕು, ಹೆಚ್ಚು ಪ್ರಶ್ನೆಗಳನ್ನ ಕೂಡ ಕೇಳಬೇಕು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 2, a teacher is strict in maintaining discipline in the class, both in curricular and extracurricular activities. However, there is always room for discussion regarding clarification of doubts in teaching, learning, and conducting other activities. What is the approach of teacher towards students? Authoritative, democratic, flexible, rigid. ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಕನು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಕಟ್ಟುನಿಟ್ಟಾಗಿರುತ್ತಾನೆ. ಆದಾಗ್ಯೂ ಕೂಡ ಬೋಧನೆ, ಕಲಿಕೆ ಮತ್ತು ಇತರ ಚಟುವಟಿಕೆಗಳನ್ನು ನಡೆಸುವಲ್ಲಿ ಅನುಮಾನಗಳ ಸೃಷ್ಟಿಕರಣದ ಬಗ್ಗೆ ಚರ್ಚೆಗೆ ಯಾವಾಗಲೂ ಅವಕಾಶವಿದೆ. ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಕರ ವಿಧಾನವೇನು? ಸೊ ಇಲ್ಲಿ ಒಬ್ಬರು ಶಿಕ್ಷಕರು ಈ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಅಂದರೆ ತರಗತಿಯಲ್ಲಿ ತುಂಬಾ ಶಿಸ್ತನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಬೋಧನೆ, ಕಲಿಕೆ ಸಂದರ್ಭದಲ್ಲಿ ಮತ್ತೆ ಇತರೆ ಚಟುವಟಿಕೆಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚೆಗೂ ಕೂಡ ಅವಕಾಶವನ್ನು ಶಿಕ್ಷಕರು ನೀಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಶಿಕ್ಷಕರು ಬಳಸ್ತಾ ಇರುವ ವಿಧಾನ ಅಂತಂದ್ರೆ ಇಲ್ಲಿ ಹೊಂದಿಕೊಳ್ಳುವ ವಿಧಾನ, ಫ್ಲೆಕ್ಸಿಬಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಕೂಡ ಕಾಪಾಡಿಕೊಳ್ತಾ ಇದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಲು ಕೂಡ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವ ಸ್ವಭಾವವನ್ನ ಹೊಂದಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 3, ಬೈ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಟ್ರೂ ಇವ್ಯಾಲ್ಯೂಯೇಷನ್ ಆಫ್ ದ ಸ್ಟೂಡೆಂಟ್ಸ್ ಇಸ್ ಪಾಸಿಬಲ್? Option A, evaluation at the end of the course. Option B, evaluation twice in a year. Option C, continuous evaluation. Option D, formative evaluation. ಸೊ ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗ್ತಾ ಇದೆ? ಸೊ ಮೌಲ್ಯಮಾಪನದಲ್ಲಿ ಹಲವಾರು ಪ್ರಕಾರಗಳಿವೆ. ಸೊ ಯಾವ ಒಂದು ಮೌಲ್ಯಮಾಪನದಿಂದ ಒಬ್ಬ ವಿದ್ಯಾರ್ಥಿಯ ನಿಜವಾದ ಮೌಲ್ಯಮಾಪನ ಸಾಧ್ಯ ಆಗ್ತಾ ಇದೆ ಅಂತಂದರೆ, ಆಪ್ಷನ್ ಎ, ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ. ಆಪ್ಷನ್ ಬಿ, ವರ್ಷದಲ್ಲಿ 2 ಬಾರಿ ಮೌಲ್ಯಮಾಪನ.
ಆಪ್ಷನ್ ಸಿ ನಿರಂತರ ಮೌಲ್ಯಮಾಪನ, ಆಪ್ಷನ್ ಡಿ ರಚನಾತ್ಮಕ ಮೌಲ್ಯಮಾಪನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಿರಂತರ ಮೌಲ್ಯಮಾಪನ. ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಇಸ್ ದ ರೈಟ್ ಆನ್ಸರ್. ಸೊ ನಿರಂತರ ಮೌಲ್ಯಮಾಪನ ಅಂತ ಅಂದಾಗ ಪದೇ ಪದೇ ಟೆಸ್ಟ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ, ಓರಲ್ ಎಕ್ಸಾಮ್, ರಿಟರ್ನ್ ಎಕ್ಸಾಮ್. ಸೊ ಈಗ ಈ ರೀತಿಯಾಗಿ ವಿದ್ಯಾರ್ಥಿ ಕೋರ್ಸ್ಗೆ ಸೇರಿದ ನಂತರ ಕೋರ್ಸ್ ಮುಗಿಯುವ ತನಕನೂ ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 4, when a student takes the same test twice it is referred as. ಸೊ ಯಾವಾಗ ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆಯನ್ನ 2 ಬಾರಿ ತೆಗೆದುಕೊಳ್ತಾ ಇದ್ದಾನೆ, ಇದನ್ನ ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಪೋಸ್ಟ್ ಟೆಸ್ಟ್, ಆಪ್ಷನ್ ಬಿ ಪ್ರೀ ಟೆಸ್ಟ್, ಆಪ್ಷನ್ ಸಿ ಟೆಸ್ಟ್ ರೀಟೆಸ್ಟ್, ಆಪ್ಷನ್ ಡಿ ಆಫ್ಟರ್ ಟೆಸ್ಟ್. ಸೊ ಯಾವಾಗ ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆನ 2 ಬಾರಿ ಬರೀತಾ ಇದ್ದಾನೆ ಅದಕ್ಕೆ ನಾವು ಏನಂತ ಇದ್ದೀವಿ? ಟೆಸ್ಟ್ ರೀಟೆಸ್ಟ್. Question number 5, one of the important theories of moral development was proposed by. ಸೊ ನೈತಿಕ ಬೆಳವಣಿಗೆ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದನ್ನ ಯಾರು ಪ್ರಸ್ತಾಪಿಸಿದ್ರು? ಆಪ್ಷನ್ ಎ ಲಾರೆನ್ಸ್ ಕೋಲ್ಬರ್ಗ್, ಆಪ್ಷನ್ ಬಿ ಎರಿಕ್ ಪ್ರೋಮ್, ಆಪ್ಷನ್ ಸಿ ಡೇನಿಯಲ್ ಕೋಲ್ಮನ್, ಆಪ್ಷನ್ ಡಿ ಬೆಂಜಮಿನ್ ಬ್ಲೂಮ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಾರೆನ್ಸ್ ಕೋಲ್ಬರ್ಗ್. ಸೊ ಮುಂದಿನ 5 ಪ್ರಶ್ನೆಗಳು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿವೆ. We use factor analysis. Option A to know the relationship between two variables. Option B to test the hypothesis. Option C to know the difference between two variables. Option D to know the difference among many variables. ನಾವು ಅಂಶ ವಿಶ್ಲೇಷಣೆ ಅಂದರೆ ಫ್ಯಾಕ್ಟರ್ ಅನಾಲೈಸಿಸ್ ಅನ್ನು ಯಾವುದಕ್ಕೆ ಬಳಸ್ತಾ ಇದ್ದೀವಿ? ಆಪ್ಷನ್ ಎ 2 ಅಸ್ಥಿರಗಳ ನಡುವಿನ ಸಂಬಂಧವನ್ನು ತಿಳಿಯಲು. ಆಪ್ಷನ್ ಬಿ 2 ಅಸ್ಥಿರಗಳ ನಡುವಿನ ಆಪ್ಷನ್ ಬಿ ಊಹೆಯನ್ನು ಪರೀಕ್ಷಿಸಲು. ಆಪ್ಷನ್ ಸಿ 2 ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು. ಆಪ್ಷನ್ ಡಿ ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು. ಸೊ ವೈ ವಿ ಯೂಸ್ ಫ್ಯಾಕ್ಟರ್ ಅನಾಲೈಸಿಸ್ ಇಸ್ ಟು ನೋ ದ ಡಿಫ್ರೆನ್ಸ್ ಅಮಂಗ್ ಮೆನಿ ವೇರಿಯೇಬಲ್ಸ್. ಹಲವಾರು ಚಲಕಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ನಾವು ಫ್ಯಾಕ್ಟರ್ ಅನಾಲೈಸಿಸ್ ಅನ್ನು ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 7, ಮ್ಯಾನಿಪ್ಯುಲೇಷನ್ ಇಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಕುಶಲತೆಯು ಯಾವಾಗಲೂ ಯಾವ ಒಂದು ಸಂಶೋಧನೆಯ ಭಾಗವಾಗಿದೆ? ಆಪ್ಷನ್ ಎ ಐತಿಹಾಸಿಕ ಸಂಶೋಧನೆ, ಆಪ್ಷನ್ ಬಿ ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಡಿ ಪ್ರಾಯೋಗಿಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಮ್ಯಾನಿಪ್ಯುಲೇಷನ್ ಇಟ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 8, an operational definition is. Option A no relation to the underlying concept. Option B an abstract theoretical definition of a concept. Option C in terms of specific empirical measures. Option D none of the above. ಕಾರ್ಯಾಚರಣೆಯ ವ್ಯಾಖ್ಯಾನ. ಆಪ್ಷನ್ ಎ ಆಧಾರವಾಗಿರುವ ಪರಿಕಲ್ಪನೆಗೆ ಯಾವುದೇ ಸಂಬಂಧವಿಲ್ಲ. ಆಪ್ಷನ್ ಬಿ ಪರಿಕಲ್ಪನೆಯ ಒಂದು ಅಮೂರ್ತ ಸೈದ್ಧಾಂತಿಕ ವ್ಯಾಖ್ಯಾನವಾಗಿದೆ. ಆಪ್ಷನ್ ಸಿ ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯ. ಆಪ್ಷನ್ ಡಿ ಮೇಲಿನ ಯಾವುದೂ ಇಲ್ಲ. ಸೊ an operational definition is in terms of specific empirical measures. ನಿರ್ದಿಷ್ಟ ಪ್ರಾಯೋಗಿಕ ಕ್ರಮ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 9, what is the purpose of the conclusion in a research report? Option A, it explains how concepts were operationally defined and measured. Option B, it summarizes the key findings in relation to the research questions. Option C, it contains a useful review of the relevant literature. Option D, it outlines the methodological procedures that were employed. ಸೊ ಸಂಶೋಧನಾ ವರದಿಯಲ್ಲಿ ಕನ್ಕ್ಲೂಷನ್ ತೀರ್ಮಾನದ ಉದ್ದೇಶ ಏನು? ಆಪ್ಷನ್ ಎ ಪರಿಕಲ್ಪನೆಗಳನ್ನು ಹೇಗೆ ಕಾರ್ಯರೂಪದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಅಳೆಯಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಆಪ್ಷನ್ ಬಿ ಇದು ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಆಪ್ಷನ್ ಸಿ ಇದು ಸಂಬಂಧಿತ ಸಾಹಿತ್ಯ ಉಪಯುಕ್ತ ವಿಮರ್ಶೆಯನ್ನು ಒಳಗೊಂಡಿದೆ. ಆಪ್ಷನ್ ಡಿ ಇದು ಬಳಸಿದ ವಿಧಾನಗಳನ್ನು ವಿವರಿಸುತ್ತದೆ. ಸೊ ದ ಪರ್ಪಸ್ ಆಫ್ ಕನ್ಕ್ಲೂಷನ್ ಇನ್ ಅ ರಿಸರ್ಚ್ ಈಸ್ ಆಪ್ಷನ್ ಬಿ, ಇಟ್ ಸಮರೈಸಸ್ ದ ಕೀ ಫೈಂಡಿಂಗ್ಸ್ ಇನ್ ರಿಲೇಷನ್ ಟು ದಿ ರಿಸರ್ಚ್ ಕ್ವೆಶ್ಚನ್ಸ್. ಸೊ ಈ ಒಂದು ಸಂಶೋಧನಾ ವರದಿಯಲ್ಲಿ ತೀರ್ಮಾನದ ಮುಖ್ಯ ಉದ್ದೇಶ ಅಂತಂತಂದ್ರೆ ಇದು ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಕ್ವೆಶ್ಚನ್ ನಂಬರ್ 10, extraneous variables are essentially. Option A independent variables, option B dependent variables, option C independent or dependent variables,
ಆಪ್ಷನ್ ಡಿ ನೈದರ್ ಇಂಡಿಪೆಂಡೆಂಟ್ ನಾರ್ ಡಿಪೆಂಡೆಂಟ್ ವೇರಿಯೇಬಲ್ಸ್. ಬಾಹ್ಯ ಅಸ್ಥಿರಗಳು ಅಂದ್ರೆ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್, ಬಾಹ್ಯ ಚಲಕಗಳು ಮೂಲಭೂತವಾಗಿ ಆಪ್ಷನ್ ಎ ಸ್ವತಂತ್ರ ಅಸ್ಥಿರ, ಆಪ್ಷನ್ ಬಿ ಅವಲಂಬಿತ ಅಸ್ಥಿರ, ಆಪ್ಷನ್ ಸಿ ಸ್ವತಂತ್ರ ಅಥವಾ ಅವಲಂಬಿತ, ಆಪ್ಷನ್ ಡಿ ಸ್ವತಂತ್ರ ಅಥವಾ ಅವಲಂಬಿತ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಆರ್ ಆಲ್ವೇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ಯಾವಾಗಲೂ ಕೂಡ ಈ ಬಾಹ್ಯ ಅಸ್ಥಿರಗಳು ಸ್ವತಂತ್ರ ಅಸ್ಥಿರಗಳಾಗಿರುತ್ತವೆ. So next question, audio conferencing may be classified among the following types of communication. ಸೊ ಮುಂದಿನ 5 ಪ್ರಶ್ನೆಗಳು ಕಮ್ಯುನಿಕೇಷನ್ ಯೂನಿಟ್ಗೆ ಸಂಬಂಧಪಟ್ಟಿವೆ. ಆಡಿಯೋ ಕಾನ್ಫರೆನ್ಸಿಂಗ್ ಅನ್ನು ಈ ಕೆಳಗಿನ ಯಾವ ರೀತಿಯ ಸಂವಹನಗಳಲ್ಲಿ ವರ್ಗೀಕರಿಸಬಹುದು? ಆಪ್ಷನ್ ಎ ಒನ್ ಸೈಡೆಡ್ ವರ್ಬಲ್, ಆಪ್ಷನ್ ಬಿ ಟೂ ಸೈಡೆಡ್ ವರ್ಬಲ್, ಆಪ್ಷನ್ ಸಿ ಒನ್ ಸೈಡೆಡ್ ನಾನ್ ವರ್ಬಲ್, ಆಪ್ಷನ್ ಡಿ ಟೂ ಸೈಡೆಡ್ ನಾನ್ ವರ್ಬಲ್. ಸೊ ಇಲ್ಲಿ ಆಡಿಯೋ ಕಾನ್ಫರೆನ್ಸಿಂಗ್, ಸೊ ಆಡಿಯೋ ಕಾನ್ಫರೆನ್ಸಿಂಗ್ ಅಂದಾಗ ಇದು ಟೂ ಸೈಡೆಡ್ ವರ್ಬಲ್ ಆಗಿದೆ. ಯಾಕಂದ್ರೆ ಇಲ್ಲಿ ಆಡಿಯೋ ಕಾನ್ಫರೆನ್ಸ್ ಅಲ್ಲಿ ಇಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇದನ್ನ ಟೂ ಸೈಡೆಡ್ ವರ್ಬಲ್ ಅಂತ ಹೇಳ್ಬೋದು. ಕ್ವೆಶನ್ ನಂಬರ್ 12, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ಫೀಡ್ಬ್ಯಾಕ್? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಕ್ರಿಯೆಯನ್ನ ವಿವರಿಸ್ತಾ ಇದೆ? ಸೊ ಕಮ್ಯುನಿಕೇಶನ್ ಪ್ರೋಸೆಸ್ ನಲ್ಲಿ ಫೀಡ್ಬ್ಯಾಕ್ ಅಂದ್ರೆ ನಮ್ಗೆ ಗೊತ್ತಿದೆ, ಯಾವಾಗ ರಿಸೀವರ್ ಮರಳಿ ಉತ್ತರವನ್ನು ನೀಡ್ತಾ ಇದ್ದಾನೆ, ಪ್ರತಿಕ್ರಿಯಿಸ್ತಾ ಇದ್ದಾನೆ, ಅದಕ್ಕೆ ನಾವು ಫೀಡ್ಬ್ಯಾಕ್ ಅಂತೀವಿ. ಸೊ ಯಾವುದು ಇಲ್ಲಿ ಪ್ರತಿಕ್ರಿಯೆಯನ್ನ ಫೀಡ್ಬ್ಯಾಕ್ ಅನ್ನ ವಿವರಣೆ ಮಾಡ್ತಾ ಇದೆ? ಆಪ್ಷನ್ ಎ ನಾನ್ ವರ್ಬಲ್ ಕಮ್ಯುನಿಕೇಶನ್ ಓನ್ಲಿ, ಆಪ್ಷನ್ ಬಿ ಎನ್ವೈರನ್ಮೆಂಟಲ್ ನಾಯ್ಸ್, ಆಪ್ಷನ್ ಸಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರಿಸೀವರ್ ರೆಸ್ಪಾನ್ಸಸ್, ಆಪ್ಷನ್ ಡಿ ವರ್ಬಲ್ ಕಮ್ಯುನಿಕೇಶನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರಿಸೀವರ್ ರೆಸ್ಪಾನ್ಸ್. ಯಾಕಂದ್ರೆ ಇಲ್ಲಿ ಮೌಖಿಕವಾಗಿನೂ ಕೂಡ ಫೀಡ್ಬ್ಯಾಕ್ ನೀಡಬಹುದು ಅಥವಾ ಅಮೌಖಿಕವಾಗಿನೂ ಕೂಡ ಪ್ರತಿಕ್ರಿಯೆಯನ್ನ ನೀಡಬಹುದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶನ್ ನಂಬರ್ 13, the transmission of culture from one generation to another generation is called. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿ ಹರಡುವುದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಅಕಲ್ಚರೇಷನ್, ಆಪ್ಷನ್ ಬಿ ಎನ್ಕಲ್ಚರೇಷನ್, ಆಪ್ಷನ್ ಸಿ ಇಂಟರ್ಕಲ್ಚರೇಷನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. Yes, here the correct answer is option B. It is known as the enculturation. Question number 14, the TV channel launched for covering only engineering and technology subjects is known as. So engineering ಮತ್ತೆ ತಂತ್ರಜ್ಞಾನದ ವಿಷಯಗಳನ್ನು ಮಾತ್ರ ಪ್ರಸಾರ ಮಾಡಲು ಪ್ರಾರಂಭಿಸಲಾದ ಟಿವಿ ಚಾನೆಲ್ನ ಹೆಸರು? ಆಪ್ಷನ್ ಎ ಜ್ಞಾನ ದರ್ಶನ್, ಆಪ್ಷನ್ ಬಿ ವ್ಯಾಸ, ಆಪ್ಷನ್ ಸಿ ಏಕಲವ್ಯ, ಆಪ್ಷನ್ ಡಿ ಕಿಸಾನ್. Yes, here the right answer is option C ಏಕಲವ್ಯ. So it covers only engineering and technology subjects. Question number 15, which of the following is not a successful communication? Option A one who present material in a precise and clear way, option B one who is able to adopt himself or herself according to the language of the communicatee, option C one who knows a lot but somewhat reserved in his or her attitude, option D one who sometimes becomes informal before the receiver and develops rapport. ಈ ಕೆಳಗಿನಲ್ಲಿ ಯಾವ ಸನ್ನಿವೇಶದಲ್ಲಿ ಸಂವಹನ ಕಾರ್ಯ ಯಶಸ್ವಿ ಆಗುವುದಿಲ್ಲ? ಆಪ್ಷನ್ ಎ ವಸ್ತುವನ್ನು ನಿಖರ ಮತ್ತು ಸ್ಪಷ್ಟ ರೀತಿಯಲ್ಲಿ ಸ್ಪಷ್ಟಪಡಿಸುವುದರಿಂದ ಯಾವಾಗಲೂ ಸಂವಹನ ಕಾರ್ಯ ಯಶಸ್ವಿ ಆಗ್ತಾ ಇದೆ. ಆಪ್ಷನ್ ಬಿ ಸಂವಹನದ ಭಾಷೆಗೆ ಅನುಗುಣವಾಗಿ ತನ್ನನ್ನು ಅಳವಡಿಸಿಕೊಳ್ಳಲು ಶಕ್ತನಾಗಿರುವುದರಿಂದ ಇದರಿಂದ ಕೂಡ ಸಂವಹನ ಕಾರ್ಯ ಯಶಸ್ವಿ ಆಗ್ತಾ ಇದೆ. ಬಹಳಷ್ಟು ತಿಳಿದಿರುವ ಆದರೆ ಅವನತ ವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೀಸಲು ಇರುವನು, ಇದರಿಂದ ಸಂವಹನ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ. ಅದೇ ರೀತಿ ರಿಸೀವರ್ ಮುಂದೆ ಕೆಲವೊಮ್ಮೆ ಅನೌಪಚಾರಿಕವಾಗಿ ಸಂಬಂಧವನ್ನು ಬೆಳೆಸಿಕೊಳ್ಳುವುದರಿಂದ ಕೂಡ ಕೆಲವೊಂದು ಸಲ ಈ ಒಂದು ಸಂವಹನ ಯಶಸ್ವಿ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಸೊ ಈ ಸೆಂಡರ್ knows a lot but he is reserved in his attitude means it is failure of communication. Question number 16 to 20 related to people and environment. Ozone is considered as a secondary air pollutant because option A it is in the upper layer of the atmosphere, option B it is formed by chemical reactions in atmosphere, option C it is produced in industry, option D is secondary role in causing pollution. ಓಝೋನ್ ಅನ್ನ ದ್ವಿತೀಯ ವಾಯು ಮಾಲಿನ್ಯಕಾರಕ ಅಂತ ಏಕೆ ಕರಿತೀವಿ? ನಮ್ಗೆ ಗೊತ್ತಿರುವ ಹಾಗೆ ವಾಯು ಮಾಲಿನ್ಯಕಾರಕಗಳಲ್ಲಿ 2 ಪ್ರಕಾರಗಳಿವೆ, ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಮತ್ತೆ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್. ನಾವು ಓಝೋನ್ ಅನ್ನ ಯಾಕೆ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಕರಿತಾ ಇದ್ದೀವಿ? ಇಟ್ ಈಸ್ ಇನ್ ದ ಅಪ್ಪರ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್, ಇದು ರಾಂಗ್ ಇದೆ. ವಾತಾವರಣ ಮೇಲಿನ ಪದರಗಳಲ್ಲಿ ಇಲ್ಲ. ಇಟ್ ಈಸ್ ಫಾರ್ಮ್ಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ತಾ ಇದೆ, ಇದು ಸರಿಯಾಗಿದೆ.
ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಇಂಡಸ್ಟ್ರಿ, ಇದು ಉದ್ಯಮದಲ್ಲಿ ಉತ್ಪಾದಿಸಲಾಗ್ತಾ ಇದೆ, ಇದು ಕೂಡ ರಾಂಗ್ ಇದೆ. ಮಾಲಿನ್ಯವನ್ನು ಉಂಟು ಮಾಡುವಲ್ಲಿ ದ್ವಿತೀಯ ಪತ್ರ, ಇದು ಕೂಡ ರಾಂಗ್ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿ ಉತ್ತರ ಆಗಿದೆ. ಸೊ ಇದು ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ತಾ ಇದೆ, ಆದ್ದರಿಂದ ಇದಕ್ಕೆ ನಾವು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಕರಿತಾ ಇದ್ದೀವಿ. ಕ್ವೆಶನ್ ನಂಬರ್ 17, why is photochemical smog typically worse in the summer? ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದಾಗಿದೆ? ಆಪ್ಷನ್ ಎ, ದೇರ್ ಇಸ್ ಮೋರ್ ಸೋಲಾರ್ ಎನರ್ಜಿ ಟು ಡ್ರೈವ್ photochemical reactions. Option B, people tend to travel more in summer. Option C, warm temperature prevent the dissipation of pollutants. Option D, none of the above. ಇಲ್ಲಿ ಸರಳವಾಗಿ ನಾವು ಎರಡು ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡ್ಬೋದು, ನನ್ ಆಫ್ ದಿ ಅಬೌವ್ ಕೂಡ ತೆಗೆದು ಹಾಕ್ಬೋದು. ಪೀಪಲ್ ಟೆನ್ ಟ್ರಾವೆಲ್ ಟು ಜನರು ಬೇಸಿಕಲಿ ಹೆಚ್ಚು ಪ್ರಯಾಣ ಮಾಡ್ತಾರೆ, ಇದರಿಂದ ಏನು ಎಫೆಕ್ಟ್ ಇಲ್ಲ, ಇದನ್ನು ಕೂಡ ನಾವು ತೆಗೆದು ಹಾಕ್ಬೋದು. ಸೊ ದ್ವಿತೀಯ ರಾಸಾಯನಿಕ ಹೊಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏಕೆ ಕೆಟ್ಟದ್ದಾಗಿರುತ್ತದೆ ಅಂತಂದ್ರೆ ಆಪ್ಷನ್ ಎ, ದ್ವಿತೀಯ ರಾಸಾಯನಿಕ ಕ್ರಿಯೆಗಳನ್ನು ಹೆಚ್ಚಿಸಲು ಇಲ್ಲಿ ಹೆಚ್ಚು ಸೌರಶಕ್ತಿ ಇರುವುದರಿಂದ, ಅಂದ್ರೆ ಬೇಸಿಗೆಯಲ್ಲಿ ಹೆಚ್ಚು ಸೌರಶಕ್ತಿಯ ಪ್ರಮಾಣ ಹೆಚ್ಚಿಗೆ ಇರುವುದರಿಂದ ಇದು ಕೆಟ್ಟದ್ದಾಗಿರ್ತದೆ. ದೇರ್ ಇಸ್ ಮೋರ್ ಸೋಲಾರ್ ಎನರ್ಜಿ ಟು ಡ್ರೈವ್ photochemical reactions. Question number 18, match the following. The right answer is option A, Kaziranga National Park, it is in Assam. Keladu National Park, Rajasthan. Sundarban National Park, West Bengal. Nanda Devi National Park, Uttar Pradesh. Question number 19, the small amount of warming that may set off unstoppable and irreversible changes is termed as. ತಡೆಯಲಾಗದ ಮತ್ತು ಬದಲಾಯಿಸಲಾಗದ ಬದಲಾವಣೆಗಳನ್ನು ಉಂಟು ಮಾಡುವ ಸಣ್ಣ ಪ್ರಮಾಣದ ತಾಪಮಾನ ಏರಿಕೆಗೆ ಏನಂತ ಕರಿತೀವಿ? ಟಿಪ್ಪಿಂಗ್ ಪಾಯಿಂಟ್, ಇನ್ಫ್ಲೆಕ್ಷನ್ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್, ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಟಿಪ್ಪಿಂಗ್ ಪಾಯಿಂಟ್. ಕ್ವೆಶನ್ ನಂಬರ್ 20, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಮ್ಯಾಂಗ್ರೋವ್ ಕವರ್ ಇನ್ ಇಂಡಿಯಾ? ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ ಹೊದಿಕೆಯನ್ನು ಹೊಂದಿದೆ? ಗೋವಾ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಅಂಡಮಾನ್ ಅಂಡ್ ನಿಕೋಬಾರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವೆಸ್ಟ್ ಬೆಂಗಾಲ್. ಸೊ ಮುಂದಿನ 21ರಿಂದ 25ರವರೆಗಿನ ಪ್ರಶ್ನೆಗಳು ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿವೆ. ಕ್ವೆಶನ್ ನಂಬರ್ 21, ಆನ್ ಎರರ್ ಇನ್ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಈಸ್ ಕಾಲ್ಡ್ ಅ ಬಗ್. ವಾಟ್ ಈಸ್ ದ ಅಲ್ಟರ್ನೇಟಿವ್ ಕಂಪ್ಯೂಟರ್ ಜಾರ್ಗನ್ ಫಾರ್ ಇಟ್? ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿನ ದೋಷ ಬಗ್ ಅಂತ ಕರಿತೀವಿ. ಇದಕ್ಕಾಗಿ ಪರ್ಯಾಯ ಕಂಪ್ಯೂಟರ್ನ ಭಾಷೆ ಯಾವುದು? ಲೀಚ್, ಸ್ಕ್ವಿಡ್, ಸ್ಲಗ್, ಗ್ಲಿಚ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಗ್ಲಿಚ್ ಅಂತ ಕರಿತೀವಿ. ಕ್ವೆಶನ್ ನಂಬರ್ 22, an application program that helps the user to change any number and immediately see the result of that change is. ಯಾವುದೇ ಸಂಖ್ಯೆಯನ್ನು ಬದಲಾಯಿಸಲು ಮತ್ತು ಆ ಬದಲಾವಣೆಯ ಫಲಿತಾಂಶವನ್ನು ತಕ್ಷಣವೇ ನೋಡಲು ಬಳಕೆದಾರರಿಗೆ ಸಹಾಯ ಮಾಡುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು? ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್, ಡೇಟಾಬೇಸ್, ಸ್ಪ್ರೆಡ್ಶೀಟ್, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಪ್ರೆಡ್ಶೀಟ್. Question number 23, which of the following is used only for data entry and storage and never for processing? ಈ ಕೆಳಗಿನಲ್ಲಿ ಯಾವುದನ್ನ ಕೇವಲ ಡೇಟಾವನ್ನು ನಮೂದು ಮಾಡಲು ಮತ್ತೆ ಸಂಗ್ರಹಣೆ ಮಾಡಲು ಬಳಸುತ್ತೇವೆ, ಪ್ರಕ್ರಿಯೆಗೆ ಪ್ರೊಸೆಸಿಂಗ್ಗೆ ಯಾವಾಗಲೂ ಬಳಸುವುದಿಲ್ಲ? ಆಪ್ಷನ್ ಎ, ಮೌಸ್. ಆಪ್ಷನ್ ಬಿ, ಡಂಬ್ ಟರ್ಮಿನಲ್. ಆಪ್ಷನ್ ಸಿ, ಮೈಕ್ರೋ ಕಂಪ್ಯೂಟರ್. ಆಪ್ಷನ್ ಡಿ, ಡೆಡಿಕೇಟೆಡ್ ಡೇಟಾ ಎಂಟ್ರಿ ಸಿಸ್ಟಮ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡಂಬ್ ಟರ್ಮಿನಲ್. Question number 24, a hybrid computer is resembles a digital computer. Option B, resembles an analog computer. Option C, resembles both digital and analog computer. Option D, none of the above. Hybrid computer digital computer ಅನ್ನು ಮರುಹೊಂದಿಸುತ್ತದೆ, ಅನಲಾಗ್ ಕಂಪ್ಯೂಟರ್ ಅನ್ನು ಮರುಹೊಂದಿಸುತ್ತದೆ, ಡಿಜಿಟಲ್ ಮತ್ತೆ ಅನಲಾಗ್ ಕಂಪ್ಯೂಟರ್ ಅನ್ನು ಎರಡನ್ನೂ ಮರುಹೊಂದಿಸುತ್ತದೆ, ಮೇಲಿನ ಯಾವುದು ಅಲ್ಲ. Yes, here the right answer is option C. Hybrid computer, it is going to resemble both digital and analog computer. ಇದು ಡಿಜಿಟಲ್ ಮತ್ತೆ ಅನಲಾಗ್ ಎರಡನ್ನೂ ಮರುಹೊಂದಿಸುತ್ತದೆ. Question number 25, in which of the following languages a source program is written? ಈ ಕೆಳಗಿನ ಯಾವ ಭಾಷೆಯಲ್ಲಿ ಒಂದು ಮೂಲ ಪ್ರೋಗ್ರಾಮ್ ಅನ್ನ ಬರೀತೀವಿ? ಆಪ್ಷನ್ ಎ, ಇಂಗ್ಲಿಷ್. ಆಪ್ಷನ್ ಬಿ, ಸಿಂಬಾಲಿಕ್. ಆಪ್ಷನ್ ಸಿ, ಹೈ ಲೆವೆಲ್. ಆಪ್ಷನ್ ಡಿ, ಟೆಂಪರರಿ. Yes, here the correct answer is option C, high level. ಸೊ ಮುಂದಿನ 26ರಿಂದ 31ರವರೆಗಿನ ಪ್ರಶ್ನೆಗಳು ಹೈಯರ್ ಎಜುಕೇಶನ್ ಸಿಸ್ಟಮ್ಗೆ ಸಂಬಂಧಪಟ್ಟಿವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಲೊಕೇಟೆಡ್ ಇನ್. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಎಲ್ಲಿದೆ? ಆಪ್ಷನ್ ಎ, ಅಹಮದಾಬಾದ್. ಆಪ್ಷನ್ ಬಿ, ನ್ಯೂ ಡೆಲ್ಲಿ. ಆಪ್ಷನ್ ಸಿ, ಹೈದರಾಬಾದ್. ಆಪ್ಷನ್ ಡಿ, ಜೈಪುರ್.
Yes, the right answer is option B, New Delhi. Question number 27. The main objective of National Mission on Teachers and Training is to improve students enrollment, quality of teaching, human education, all of the above. ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿಯ ಮುಖ್ಯ ಉದ್ದೇಶ ಏನು? ವಿದ್ಯಾರ್ಥಿಗಳ ದಾಖಲಾತಿಯನ್ನು ಸುಧಾರಿಸುವುದು, ಬೋಧನೆಯ ಗುಣಮಟ್ಟವನ್ನು ಸುಧಾರಿಸುವುದು, ಮಹಿಳಾ ಶಿಕ್ಷಣ, ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೋಧನೆಯ ಗುಣಮಟ್ಟವನ್ನು ಸುಧಾರಣೆ ಮಾಡುವುದು. Question number 28. The name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು ರೂಸಾ, ಸರ್ವ ಶಿಕ್ಷಾ ಅಭಿಯಾನ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೌವ್. The right answer is option A, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ರೂಸಾ. Question number 29. Which of the following is known as Calcutta University Commission? ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಅಂತ ಕರೆಯಲ್ಪಡುತ್ತದೆ? ಸ್ಯಾಡ್ಲರ್ ಕಮಿಷನ್, ಕೋಟಾರಿ ಕಮಿಷನ್, ಹಂಟರ್ ಕಮಿಷನ್, ವುಡ್ ಡಿಸ್ಪ್ಯಾಚ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ಯಾಡ್ಲರ್ ಕಮಿಷನ್. ಕ್ವೆಶ್ಚನ್ ನಂಬರ್ 30. API ಸ್ಟ್ಯಾಂಡ್ಸ್ ಫಾರ್. API ಅಂತಂದ್ರೆ ಆಪ್ಷನ್ ಎ ಅಕಾಡೆಮಿಕ್ ಪ್ಯಾರಾಮೀಟರ್ ಇಂಡಿಕೇಟರ್, ಆಪ್ಷನ್ ಬಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಆಪ್ಷನ್ ಸಿ ಅಕಾಡೆಮಿಕ್ ಪೇಡ್ ಇನ್ಸ್ಟಾಲ್ಮೆಂಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, the right answer is option B. API stands for Academic Performance Indicator. So next 31ರಿಂದ 35ರವರೆಗಿನ ಪ್ರಶ್ನೆಗಳು ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟಿವೆ. Complete the series 3, 10, 101. So the next series will be 10202. So ಇಲ್ಲಿ ನೋಡಬಹುದು 3 into 3 plus 1 ಮಾಡಿದಾಗ 10 ಬರ್ತಾ ಇದೆ. 10 into 10 plus 1 ಮಾಡಿದಾಗ 101. 101 into 101 plus 1 ಮಾಡಿದಾಗ 10202. Question number 32. If belonging is coded as TABLESTESF, then how you code linen? So ಇಲ್ಲಿ option A, BTEAE. Question number 33. Anup travels 5 kilometers towards the west from his office, then travels 4 kilometers towards the north, followed by 5 kilometers towards the west, finally 6 kilometers towards the north. What is the horizontal distance traveled by him? The right answer is option B, 10 kilometers. Question number 34. 6 friends are sitting in a circle, are facing the center of the circle. Deepa is between Prakash and Pankaj. Preeti is between Mukesh and Lalit. Prakash and Mukesh are opposite to each other. Who is sitting right to Prakash? The right answer is option D, Lalit. Question number 35. Starvation is related to nutrition in the same way exhaustion is related to energy, bravery, freshness, courage. The right answer is option A, energy. First denotes the lack of second. So starvation is because of nutrition, in the same way energy is because of exhaustion. 36ರಿಂದ 40ರವರೆಗಿನ ಪ್ರಶ್ನೆಗಳು ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟಿವೆ. Which of the following statements are so related that they cannot both be false although they cannot both be true? ಎರಡು ಸೆಂಟೆನ್ಸ್ಗಳು ಟ್ರೂ ಆಗಲು ಸಾಧ್ಯವಿಲ್ಲ, ಫಾಲ್ಸ್ ಆಗಲು ಕೂಡ ಸಾಧ್ಯವಿಲ್ಲ. So the right answer is option 3A and D. Some professors are spiritualists, some professors are not spiritualists. Question number 37. Statement is, should the agriculture in India be mechanized? ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೇ? ಆರ್ಗ್ಯುಮೆಂಟ್ 1. Yes, it would lead to higher production. ಹೌದು, ಇದರಿಂದ ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಆರ್ಗ್ಯುಮೆಂಟ್ 2. No, many villagers would be left unemployed. ಇದರಿಂದ ಅನೇಕ ಗ್ರಾಮಸ್ಥರು ನಿರುದ್ಯೋಗಿಗಳಾಗ್ತಾರೆ. The right answer is option A. If only one is strong. ಇಲ್ಲಿ ಆರ್ಗ್ಯುಮೆಂಟ್ 1 ಮಾತ್ರ ಸ್ಟ್ರಾಂಗ್ ಆಗಿದೆ. Question number 38. Assertion. The world as a whole environment has degraded during past several decades. ಇಡೀ ಪರಿಸರವಾಗಿ ಜಗತ್ತು ಕಳೆದ ಹಲವಾರು ದಶಕಗಳಲ್ಲಿ ಅವನತಿಯನ್ನ ಹೊಂದಿದೆ. Reason. The population of the world has been growing significantly. ವಿಶ್ವದ ಜನಸಂಖ್ಯೆಯು ಗಮನಾರ್ಹವಾಗಿ ಬೆಳೆಯುತ್ತಿದೆ.
The right answer is option. Both assertion and reason are true, but reason is not the correct explanation of assertion. ಸೊ ನಾವು ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಲಾಜಿಕಲ್ ಆಗಿರ್ಬೋದು, ಡಿ ಐ ಆಗಿರ್ಬೋದು, ಜೊತೆಗೆ ಎಲ್ಲ ಥಿರಾಟಿಕಲ್ ಯೂನಿಟ್ಗಳ ಮೇಲೂ ಕೂಡ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ಕ್ಲಿಯರ್ ಆದ ಇನ್ಫಾರ್ಮೇಷನ್ ಅನ್ನು ನೀಡಿದ್ದೀವಿ, ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನೀಡಿದ್ದೀವಿ. ಸೊ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಎಲ್ಲ ವಿಡಿಯೋಗಳನ್ನು ಆಕ್ಸೆಸ್ ಮಾಡ್ಬೋದು. ಕ್ವೆಶನ್ ನಂಬರ್ 39, ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಎರಡು ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ಸ್ ಆಲ್ ಹಾರ್ಸಸ್ ಆರ್ ಡಾಂಕೀಸ್, ಸ್ಟೇಟ್ಮೆಂಟ್ ಟು ಆಲ್ ಡಾಂಕೀಸ್ ಆರ್ ಮಂಕೀಸ್, ಕನ್ಕ್ಲೂಷನ್ ಆಲ್ ಹಾರ್ಸಸ್ ಆರ್ ಮಂಕೀಸ್, ಕನ್ಕ್ಲೂಷನ್ ಟು ಆಲ್ ಮಂಕೀಸ್ ಆರ್ ಹಾರ್ಸಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್. ಕನ್ಕ್ಲೂಷನ್ ಒನ್ ಮಾತ್ರ ಇಲ್ಲಿ ಫಾಲೋ ಆಗ್ತದೆ. ಇದನ್ನು ನಾವು ವೆನ್ ಡಯಾಗ್ರಾಮ್ ಮೂಲಕ ಸರಳವಾಗಿ ಬಿಡಿಸ್ಬೋದು. ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ನೋಡ್ಕೊಳ್ಬೋದು. Question number 40, same two statements, two conclusions are given. Statements are all books are stones and all stones are papers. Conclusion, some papers are books, some papers are stones. The right answer is option D, both 1 and 2 follow. Next, question number 41 to 45 are based on the data interpretation. Data interpretation questions. A soft drink company prepares drinks of 3 different flavors. ಒಂದು ಸಾಫ್ಟ್ ಡ್ರಿಂಕ್ ಕಂಪನಿ ಇದೆ, ಅದು XYZ 3 ಫ್ಲೇವರ್ಗಳ ಪ್ರಕಾರದ ಸಾಫ್ಟ್ ಡ್ರಿಂಕ್ ಅನ್ನು ಪ್ರಿಪೇರ್ ಮಾಡ್ತಾ ಇದೆ. ದ ಪ್ರೊಡಕ್ಷನ್ ಆಫ್ 3 ಫ್ಲೇವರ್ಸ್ ಓವರ್ ಅ ಪೀರಿಯಡ್ ಆಫ್ 6 years ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ಡ್ ಇನ್ ದ ಬಾರ್ ಗ್ರಾಫ್. ಸೊ 6 ವರ್ಷಗಳ ಉತ್ಪಾದನೆಯ ಒಂದು ಚಾರ್ಟ್ ಅನ್ನು ಇಲ್ಲಿ ನೀಡಿದ್ದಾರೆ. ಪ್ರೊಡಕ್ಷನ್ ಆಫ್ 3 ಡಿಫರೆಂಟ್ ಫ್ಲೇವರ್ಸ್ XYZ ಆ ಕಂಪನಿ ಓವರ್ ದಿ ಇಯರ್ಸ್ ಇನ್ ಲ್ಯಾಕ್ ಬಾಟಲ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿ ನಾವು 1995, 96, 97, 1998, 1999, 2000. ಸೊ ಇಲ್ಲಿ ಬ್ಲೂ ಕಲರ್ ಇದು X ಫ್ಲೇವರ್, ಇದು Y ಫ್ಲೇವರ್ ಮತ್ತು ಲೈಟ್ ಗ್ರೀನ್ Z ಫ್ಲೇವರ್ನ ತೋರಿಸ್ತಾರೆ. ಇದನ್ನು ನೋಡಿ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಬೇಕು. ಕ್ವೆಶನ್ ನಂಬರ್ 41, ದ ಟೋಟಲ್ ಪ್ರೊಡಕ್ಷನ್ ಆಫ್ ಫ್ಲೇವರ್ Z in 1997 and 1998 is what percentage of the total production of flavor X in 1995 and 1996? So the right answer will be option D, 133.33%. ಸೊ ಇಲ್ಲಿ ಸೊಲ್ಯೂಷನ್ ಅನ್ನು ಕೂಡ ಕೊಟ್ಟಿದ್ದೀವಿ. ನೀವು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇದನ್ನು ನಾವು ಡಿಟೇಲ್ ಆಗಿ ಸಾಲ್ವ್ ಕೂಡ ಮಾಡಿದ್ದೀವಿ, ಡಿಟೇಲ್ ಆಗಿ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಬೋದು. ಕ್ವೆಶನ್ ನಂಬರ್ 42, ಫಾರ್ ವಿಚ್ ಫ್ಲೇವರ್ ವಾಸ್ ದ ಆವರೇಜ್ ಆನ್ಯುವಲ್ ಪ್ರೊಡಕ್ಷನ್ ಮ್ಯಾಕ್ಸಿಮಮ್ ಇನ್ ದ ಗಿವನ್ ಪೀರಿಯಡ್? ನಿರ್ದಿಷ್ಟ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ಉತ್ಪಾದನೆಯ ಯಾವ ಪರಿಮಾಣಕ್ಕಾಗಿ ಗರಿಷ್ಠವಾಗಿದೆ? So the right answer is option B, Y only. So ಇಲ್ಲಿ Y ಬರ್ತಾ ಇದೆ. Question number 43, what is the difference between the average production of flavor X in 1995, 1996 and 1997 and the average production of flavor Y in 1998, 1999 and 2000? So the right answer is option D, 5 lakh bottles. So ಇಲ್ಲಿ ಡಿಟೇಲ್ ಆಗಿ ಸಾಲ್ವ್ ಕೂಡ ಮಾಡಿದ್ದೀವಿ, ನೋಡ್ಕೊಳ್ಬೋದು. Question number 44, what was the approximate decline in the production of flavor Z in 2000 as compared to the production in 1998? The right answer is option C, 33%. Question number 45, for which of the following years the percentage of rise or fall in the production from the previous year is the maximum for the flavor Y? The right answer is option B, 1997. Okay friends, question number 46 to 50 are based on paragraph. ಇಲ್ಲಿ ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ, ವಿಡಿಯೋನ ಪಾಸ್ ಮಾಡಿ ಸರಿಯಾಗಿ ಪ್ಯಾರಾಗ್ರಾಫ್ ಅನ್ನು ಓದ್ಕೊಳ್ಳಿ ಮತ್ತು ಕೊಟ್ಟಿರೋ ಕ್ವೆಶನ್ಗೆ ಉತ್ತರಗಳನ್ನ ನೀವು ನೀಡಬೇಕು. ಸೊ ಈ ಒಂದು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ಪ್ಯಾರಾಗ್ರಾಫ್ ಅನ್ನು ಓದ್ಕೊಳ್ಬೇಕಾಗುತ್ತೆ. ನಾನು ನಿಮಗೆ ಕೇವಲ ಉತ್ತರಗಳನ್ನ ನೀಡ್ತಾ ಹೋಗ್ತೀನಿ, ನೀವು ಆಮೇಲೆ ಪ್ಯಾರಾಗ್ರಾಫ್ ಅನ್ನು ಓದಿ ಕಂಪೇರ್ ಮಾಡ್ಕೊಳ್ಬೇಕು. ಕ್ವೆಶನ್ ನಂಬರ್ 46, ದ ಫ್ರೇಸ್ ಗಿವ್ ಅಸ್ ಅವರ್ ಡ್ಯೂ ಇಂಡಿಕೇಟ್ಸ್ ದಟ್ ದ ಫ್ರೆಂಡ್ ಈಸ್ ಆಪ್ಷನ್ ಸಿ, ಆ ವುಮೆನ್. ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ ಒಬ್ಬ ಮಹಿಳೆ. ಸೊ ಇಲ್ಲಿ ಕನ್ನಡದಲ್ಲಿ ನಾನು ಪ್ಯಾರಾಗ್ರಾಫನ್ನು ನೀಡಲಿಲ್ಲ, ಮರ್ತಿದ್ದೀನಿ. ಕ್ವೆಶನ್ ನಂಬರ್ 47, ದ ಲೆಟರ್ ರೈಟರ್ ಈಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್ ಫಾರ್ ಆಪ್ಷನ್ ಎ, ಬೀಯಿಂಗ್ ಪ್ಯಾಟ್ರನೈಸಿಂಗ್ ಟುವರ್ಡ್ಸ್ ವುಮೆನ್. ಕ್ವೆಶನ್ ನಂಬರ್ 48, ದ ಲೆಟರ್ ರೈಟರ್ ಆರ್ಗ್ಯೂಸ್ ದಟ್ ಮೋಸ್ಟ್ ಫ್ಯಾಮಿಲೀಸ್ ಆಪ್ಷನ್ ಸಿ ವಿಲ್ ಓನ್ಲಿ ಪುಟ್ ಅಪ್ ವಿತ್ ಡಾಟರ್ಸ್ ಟಿಲ್ ದೇ ಆರ್ ಮ್ಯಾರಿಡ್. Question number 49, the author supports the Sharda bill because option C, genuinely believes in equality between men and women.
Question number 50. In the last paragraph, do you think the author, option B, has reservations about women sharing property? ಓಕೆ ಫ್ರೆಂಡ್ಸ್, ದಿಸ್ ಇಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ನಿಮಗೆ ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ನಾವು ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್, PYQs, 5000 MCQs PDF ಈ ಎಲ್ಲ ಒಂದು ಮಟೀರಿಯಲ್ನ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕೇವಲ 2000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಿ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ನೀವು ಸ್ಟೋರ್ನಲ್ಲಿ ಸರ್ಚ್ ಮಾಡುವ ಮೂಲಕ ಈ ಒಂದು ಕೋರ್ಸ್ನ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಸೇರ್ಕೊಳ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.